ಇನ್ನೊಬ್ಬ ನಮ್ಮ ಎಸಿಸಿಯ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ನಾಸೀರ್ ಹುಸೇನ್ ಸಾಹೇಬರಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಒಂದು ಜಿಲ್ಲೆಯಲ್ಲಿ ಒಂದು ವಾರದಿಂದ ಸಹ ಇವತ್ತು ಈ ಒಂದು ದಕ್ಷಿಣ ವಿಧಾನ ಕ್ಷೇತ್ರದಲ್ಲಿ ಬಹಳ ಒಂದು ಚಟುವಟಿಕೆಯಿಂದ ಓಡಾಡ್ತಾ ಸಂಘಟನೆಯನ್ನ ಮಾಡಿ ಇವತ್ತು ಮತದಾರರನ್ನ ಮನೆ ಸೆಳೆದಿರ್ತಕ್ಕಂಥ ನಮ್ಮ ಒಂದು ವಿಧಾನ ಪರಿಷತ್ತಿನ ಸದಸ್ಯರು, ಸರ್ಕಾರದ ಮುಖ್ಯ ಸಚಿವರಾಗಿರ್ತಕ್ಕಂಥ ನಮ್ಮ ಸಲೀಂ ಅಹಮದ್ ಸಾಹೇಬರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ಇನ್ನೊಬ್ಬ ನಮ್ಮ ಶಿವಾಜಿನಗರದ ಶಾಸಕರು ಇಲ್ಲಿ ಒಂದು ವಾರದಿಂದ ಸಹ ಒಂದು ಜನಗಳಿಗೆ ಮನವರಿಕೆಯನ್ನು ಮಾಡಿ ಇವತ್ತು ಜನಗಳನ್ನ ಮನವೊಲಿಸಿರ್ತಕ್ಕಂಥ ರಿಜ್ವಾನ್ ಸಾಹೇಬರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕರ್ನಾಟಕದ ಸರ್ಕಾರದ ಸಚಿವರಾದಂತ ನಮ್ಮ ರಹೀಂ ಖಾನ್ ಅವರಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಶಾಸಕರಾದಂತಹ ಮಾನೆ ಸಾಹೇಬರು ಇದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಒಂದು ಶಿಗ್ಗಾವಿನ ಶಾಸಕರಾದಂತಹ ಪಠಾಣ್ ಸಾಹೇಬರು ಇದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾಜಿ ಸಚಿವರು, ನಮ್ಮ ಈ ಭಾಗದ ಮುಖಂಡರಾದ ಎಚ್ ಆಂಜನೇಯರವರು ಇದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಿರಿಯ ಶಾಸಕರು, ಮುಖಂಡರು ಆಗಿರ್ತಕ್ಕಂಥ ನಮ್ಮ ಶಿವಲಿಂಗೇಗೌಡರು, ಶಾಸಕರ ಶಿವಲಿಂಗೇಗೌಡರು ವೇದಿಕೆ ಮೇಲಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾದಂತಹ ಸುಧಾಕರ್ ಸರ್ ಇದ್ದಾರೆ. ಅವರಿಗೂ ಸಹ ನಾನು ಜಿಲ್ಲಾ ಕಾಂಗ್ರೆಸ್ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ, ನಮ್ಮ ಜಿಲ್ಲೆಯ ಏನು ಜನಪ್ರಿಯ ಲೋಕಸಭಾ ಸದಸ್ಯರಾದಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಬಂದಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ, ನಮ್ಮ ಸಂಸದರಾದಂತಹ ತುಕಾರಾಂ ಸಾಹೇಬ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಎಲ್ಲ ಮಾಜಿ ಶಾಸಕರು, ಹಾಲಿ ಹೆಚ್ಚಿನ ಶಾಸಕರುಗಳು, ನಮ್ಮ ಜಿಲ್ಲೆಯ ಶಾಸಕರಾದಂತಹ ಬಸವಂತಪ್ಪನವರು, ಡಿಜಿ ಶಾಂತನಗೌಡರು, ನಮ್ಮ ಎಲ್ಲ ಮುಖಂಡರುಗಳು ವೇದಿಕೆ ಮೇಲಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಏನು ನಮ್ಮ ಸಾದಿಕ್ ಪೈರನ್ರವರು, ದಾದು ಸೇಠ್ರವರು, ಚಮಾನ್ ಸಾಹೇಬ್ರವರು, ನಾಗರಾಜ್ ಜಾಧವ್ ಅವರು, ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಜಾಧವ್ ಅವರು ಇದ್ದಾರೆ. ಮತ್ತೆ ಹನುಮಂತಪ್ಪನವರು, LMH ಹನುಮಂತಪ್ಪನವರು ಇದ್ದಾರೆ. ನಮ್ಮ ಏನು BH ವೀರಭದ್ರಪ್ಪನವರು, ಯಾಸಿನ್ ಖಾನ್ ರವರು, ಯಾಸಿರ್ ಪಠಾಣ್ ರವರು, ಇನ್ನು ಬಹಳಷ್ಟು ಜನ ನಮ್ಮ ಮುಖಂಡರುಗಳು ಇಲ್ಲಿ ವೇದಿಕೆ ಮೇಲಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ರಾಜ್ಯದ ಹಿರಿಕಿರಿಯ ಮುಖಂಡರು, ಶಾಸಕರು, ಮಂತ್ರಿಗಳಿಗೆ ನಾನು ಎಲ್ಲರಿಗೂ ಸಹ ನಮ್ಮ ಸ್ಥಳೀಯ ಮುಖಂಡರುಗಳಿಗೂ, ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ, ನಮ್ಮ ಲೋಕಸಭಾ ಸದಸ್ಯರಾದ ನಾಸಿರುದ್ದೀನ್ ಸಾಹೇಬರು ಸಹ ವೇದಿಕೆ ಮೇಲಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನ ಬಯಸಿ, ಈ ಬಂದಂತ ಎಲ್ಲ ಮುಖಂಡರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸ್ವಾಗತವನ್ನ ಬಯಸಿ, ಮತ್ತೆ ನಮ್ಮ ಮಾಧ್ಯಮ ಮಿತ್ರರು ಈ ಸುಡು ಬಿಸಿಲಿನಲ್ಲಿ ಸಹ ಇವತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತಿದ್ದೀನಿ. ನಮ್ಮ ರಕ್ಷಣಾ ಇಲಾಖೆಯವರಿಗೆ, ಇಲ್ಲಿ ಬಂದಂತ ಎಲ್ಲ ಮತದಾರ ಬಂಧುಗಳಿಗೂ ಸಹ ನಾನು ಜಿಲ್ಲಾ ಕಾಂಗ್ರೆಸ್ ಇಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸಿ, ಈಗ ಈ ಕಾರ್ಯಕ್ರಮದ ಉದ್ಘಾಟನೆ ಆದ ನಂತರ ನಮ್ಮ ಜಿಲ್ಲೆಯ ನೆಚ್ಚಿನ ಸಚಿವರು, ನಮ್ಮೆಲ್ಲರ ನಾಯಕರಾದಂತಹ ಮಲ್ಲಿಕಾರ್ಜುನ್ ಅವರು ಮಾತಾಡ್ತಾರೆ. ಈಗ ಉದ್ಘಾಟನೆ ಆದ ನಂತರ ನಮ್ಮೆಲ್ಲರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮಾತಾಡ್ತಿರಲ್ಲ ಸಚಿವ ಮಲ್ಲಿಕಾರ್ಜುನ ಸರಿ ಎಲ್ಲ ಬಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಕ್ಷಕ್ಕೆ, ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ. ಈಗ ಈ ಸಭೆಯನ್ನ ಉದ್ದೇಶಿಸಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಸನ್ಮಾನ್ಯ SS ಮಲ್ಲಿಕಾರ್ಜುನ್ ಅವರು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಬನ್ನಿ ಸರ್.
ಧನ್ಯವಾದಗಳು. ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ದಾವಣಗೆರೆ ಜಿಲ್ಲೆಯ ನೆಚ್ಚಿನ ಜಿಲ್ಲಾ ಮಂತ್ರಿಗಳು ನಮ್ಮ ನಾಯಕರಾದ ಎಸ್ ಮಲ್ಲಿಕಾರ್ಜುನರವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ನೆಚ್ಚಿನ ನಾಯಕರು ಸ್ವಲ್ಪ ಬದಲಾವಣೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.